Under the policy of divide and rule, the British rulers exaggerated caste distincts and divided the people of India further to strengthen their hegemony over us. See, yes, ಬ್ರಿಟಿಷರ್ಸ್ ಏನ್ ಮಾಡಿದ್ರು ಡಿವೈಡ್ ಅಂಡ್ ರೂಲ್ ಅಂತಂದ್ರೆ ಆ ಒಂದು ಪಾಲಿಸಿನ ತಗೊಂಡ್ಬಂದ್ರು. ಸೊ ಅದನ್ನೇ ಅವರೊಂದು ದೊಡ್ಡದಾಗಿ ಮಾಡ್ಕೊಂತ ಹೋದ್ರು. ಹೌದಾ, ಅದೇ ಇಲ್ಲಿ ಇದು ಒಂದು ಡಿಸ್ಕ್ರಿಮಿನೇಷನ್ ಆಗೋದಕ್ಕೆ ಕಾರಣನೇ ಇವ್ರು ಆಗ್ತಾರೆ. ಇಟ್ ವಾಸ್ ಗಿವನ್ ಟು two great Indians of our time, Mahatma Gandhi and Dr. Baba Saheb Ambedkar, to repudiate caste and to proclaim the oneness of the Hindu community. ಎಸ್, ಇಲ್ಲಿ ಇಬ್ರು ಕೂಡ ಇಲ್ಲಿ ಹೋರಾಡ್ತಾರೆ. ಇದೇ ಒಂದಕ್ಕೆ ಯಾರು ಒಬ್ರು ಗಾಂಧೀಜಿ ಆಗಿರ್ಬೋದು, ಇನ್ನೊಬ್ರು ಡಾಕ್ಟರ್ BR ಅಂಬೇಡ್ಕರ್. ಎಸ್, ಇಲ್ಲಿ ಅವ್ರು ಏನ್ ತೋರಿಸ್ತಾ ಹೋಗ್ತಾರೆ, ಯೂನಿಟಿ, ಆಲ್ ಆರ್ ಸೇಮ್, ಆಲ್ ಆರ್ ಈಕ್ವಲ್ ಅಂತ ಹೇಳ್ಬೇಕು ಅನ್ನೋ ಒಂದು ಯೋಚನೆ ಅವ್ರದ್ದಾಗಿರುತ್ತೆ. ಎಲ್ಲಾರು ಒಂದೇ ಅಂತ ಅವ್ರು ಹೇಳ್ತಾರೆ. ನೋಡಿ ಗಾಂಧೀಜಿ ಅವ್ರು ಏನ್ ಹೇಳ್ತಾರೆ, ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ ಅಂತ. ಗಾಂಧೀಜಿ ಡಿಡ್ ಸೋ ಬೈ ರಿಮೈಂಡಿಂಗ್ ದಿ ಹೈಯರ್ ಕ್ಯಾಸ್ಟ್ ಆಫ್ ದೇರ್ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್. Baba Saheb Ambedkar did the same by reminding them their inherent rights to equality with higher and more powerful castes. Yes, ಇಲ್ಲಿ ಇಬ್ರು ಕೂಡ ಒಂದೇ ಹೇಳ್ತಾರೆ. ಅಲ್ಲಿ ಗಾಂಧೀಜಿ ಅವರು ಡ್ಯೂಟೀಸ್ ಬಗ್ಗೆ ಹೇಳಿದ್ರೆ, ಇಲ್ಲಿ ಅಂಬೇಡ್ಕರ್ ಅವರು ಏನದು ಯಾವ್ದ್ರ ಬಗ್ಗೆ ಹೇಳ್ತಾರೆ, ರೈಟ್ಸ್ ಬಗ್ಗೆ ಅವರು ಹೇಳ್ತಾರೆ. ಎಸ್, ಎರಡು ಏನಾಗಿರುತ್ತೆ, ಆಲ್ ಆರ್ ಈಕ್ವಲ್, ಇಲ್ಲಿ ಎಲ್ರು ಒಂದೇ, ಇಲ್ಲಿ ಒಂದು ಯೂನಿಟಿ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅವ್ರು ಎಲ್ರು ಒಂದೇ ಆಗಿರ್ಬೇಕು ಅಂತ. ಸೊ ಒನ್ ಸ್ಟ್ರೆಸ್ಡ್ ದಿ ಡ್ಯೂಟೀಸ್, ದ ಅದರ್ ಸ್ಟ್ರೆಸ್ಡ್ ದಿ ರೈಟ್ಸ್ ಟುಗೆದರ್. ಹಿಯರ್ ಒನ್ ಮೀನ್ಸ್ ಹಿಯರ್ Mahatma Gandhiji stressed about the duties and other Dr. BR Ambedkar stressed the rights. They brought about a veritable revolution in social thought. When Baba Saheb passed away in December 1956, Jawaharlal Nehru made a moving reference in the Lok Sabha. Describing Baba Saheb as a symbol of revolt, he said, ನೋಡಿ, when in Lok Sabha meeting ಅಲ್ಲಿ ಜವಾಹರ್ಲಾಲ್ ನೆಹರು ಏನ್ ಹೇಳ್ತಾರೆ, ಸಿ ಬಾಬಾ ಸಾಹೇಬ್ passed away in December 1956. Yes, Baba Saheb was passed away in December 1956. ಅವರು ತೀರ್ಕೊಂಡಿದ್ದು ಯಾವಾಗ, ಡಿಸೆಂಬರ್ 1956 ಅಲ್ಲಿ. ಎಸ್, ಅಟ್ ದಟ್ ಟೈಮ್ ಜವಾಹರ್ಲಾಲ್ ನೆಹರು ಕಾಲ್ಡ್ ಹಿಮ್ ಅ ಸಿಂಬಲ್ ಆಫ್ ರಿವೋಲ್ಟ್. ಅವ್ರನ್ನ ಏನಂತ ಕರೀತಾರೆ, ಎ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಕರೀತಾರೆ ಅವ್ರನ್ನ. ನೋಡಿ, I have no doubt that whether we agreed with him or not in many matters, that perseverance, that persistence, and that, if I may use the word sometimes, virulence of his opposition to all this did keep the people's mind awake and did not allow them to become complacent about matters which could not be forgotten. Yes, ನೋಡಿ, ಇಲ್ಲಿ ಜವಾಹರ್ಲಾಲ್ ನೆಹರು ಅವ್ರು ಹೇಳ್ತಾರೆ, I have no doubt that whether we agreed with him or not in many matters, that perseverance, persistence, and that, if may use the word sometimes, virulence of his opposition to all this did keep the people's mind awake and did not allow them to become complacent about matters which could not be forgotten. ನೋಡಿ, ಇವ್ರು ಏನ್ ಹೇಳ್ತಾರೆ, ಎಸ್, ನಮಗೆ ಡೌಟ್, ಯಾವ್ದ್ರಲ್ಲೂ ಡೌಟ್ ಇಲ್ಲ, ಏನು, ವೆದರ್ ವಿ ಅಗ್ರೀಡ್ ವಿತ್ ಹಿಮ್ ಆರ್ ನಾಟ್ ಇನ್ ಮೆನಿ ಮ್ಯಾಟರ್ಸ್. ಕೆಲವು ಮ್ಯಾಟರ್ಸ್ ಇಲ್ಲಿ ನಾವು ಅಗ್ರಿ ಮಾಡ್ತೀವೋ ಇಲ್ಲೋ. ಯಾವ ಮ್ಯಾಟರ್ಸ್, ಪರ್ಸಿವರೆನ್ಸ್ ಮೀನ್ಸ್ ಅವರ ಪರಿಶ್ರಮದಲ್ಲಾಗಿರ್ಬೋದು, ಪರ್ಸಿಸ್ಟೆನ್ಸ್ ಅಂತಂದ್ರೆ ಅವ್ರದ್ದು ಒಂದು ದೀರ್ಘ ಪ್ರಯತ್ನ, ಅಥವಾ ವೆರಿಲೆನ್ಸ್ ಅಂತಂದ್ರೆ ಅವರು ಉಗ್ರತೆ. ಇಷ್ಟರಲ್ಲಿ ನಾವು ಅಗ್ರಿ ಮಾಡ್ತೀವೋ ಇಲ್ವೋ. ಆದ್ರೆ ಇಲ್ಲಿ ನೋಡಿ, ಕೆಲವೊಂದ್ಸಲಿ ಬಟ್ ಅವ್ರು ಏನ್ ಮಾಡ್ತಾ ಹೋದ್ರು, ಟು ಆಲ್ ದಿಸ್ ಡಿಡ್ ಕೀಪ್ ದಿ ಪೀಪಲ್ಸ್ ಮೈಂಡ್ ಅವೇಕ್ ಅಂಡ್ ಡಿಡ್ ನಾಟ್ ಅಲೋ ದೆಮ್ ಟು ಬಿಕಮ್ ಕಂಪ್ಲೆಸೆಂಟ್ ಅಬೌಟ್ ಮ್ಯಾಟರ್ಸ್ ವಿಚ್ ಕುಡ್ ನಾಟ್ ಬಿ ಫಾರ್ಗಾಟನ್. ನೋಡಿ, ಅವ್ರು ಏನ್ ಮಾಡಿದ್ರು, ಆದ್ರೆ ಜನರುಗಳ ಮನೋಭಾವದಲ್ಲಿ ಅವ್ರು ಯಾವಾಗ್ಲೂ ಏನ್ ತುಂಬಿಸ್ತಾ ಇದ್ರು, ಎಚ್ಚರವಾಗಿರ್ಬೇಕು, ಎಚ್ಚರ ಒಂದು ಮಾಡ್ತಾ ಇತ್ತು ಅವರ ಒಂದು ಮಾತುಗಳು. ಹೇಗೆ ಅಷ್ಟೇ ಅಲ್ಲದೆ ಅವ್ರನ್ನ ಹೇಗ್ ಮಾಡ್ತಾ ಇದ್ರು ಅವರು, ಡಾಕ್ಟರ್ BR ಅಂಬೇಡ್ಕರ್, ದೇ ಎನ್ಕರೇಜ್ ದ ಪೀಪಲ್ and helped in rousing up those groups in our country which had suffered for so long in the past. ನೋಡಿ, ಅವ್ರು ಈ ಒಂದು ಡಿಸ್ಕ್ರಿಮಿನೇಷನ್ ಅನ್ನೋ ಇದರಿಂದ ತುಂಬಾನೇ ಸಫರ್ ಪಟ್ಟಿದ್ದಾರೆ. ಯಾರು, ಲೋಯರ್ ಕ್ಲಾಸ್ ಪೀಪಲ್. ಎಸ್, ಈ ಡಿಸ್ಕ್ರಿಮಿನೇಷನ್ ಅನ್ನೋದ್ರಿಂದ ಎಷ್ಟು ತುಂಬಾ ದಿನಗಳಿಂದ ಅವರು ಇದನ್ನ ಸಫರ್ ಪಡ್ತಾನೆ ಇದ್ದಾರೆ. ಎಷ್ಟೋ ದಿನಗಳಿಂದ ಅವ್ರು ಸಫರ್ ಪಡ್ತಾ ಇದ್ದು, ಅವ್ರಿಗೋಸ್ಕರ ಇವ್ರು ಈ ಒಂದು ಹೋರಾಟನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕಂಪ್ಲೆಸೆಂಟ್ ಮೀನ್ಸ್ ಇಲ್ಲಿ ಎನ್ಕರೇಜ್ ಮಾಡ್ತಾರೆ. ಯಾರಿಗೆ, ಲೋಯರ್ ಕ್ಲಾಸ್ ಪೀಪಲ್ಗೆ ಎನ್ಕರೇಜ್ ಮಾಡ್ತಾರೆ, ಅವ್ರನ್ನ ಹುರಿದುಂಬಿಸ್ತಾರೆ. ದೆನ್ ಇಟ್ ಈಸ್ ದೇರ್ಫೋರ್
sad that such a prominent champion of oppressed and depressed in India, one who took such an important part in our activities, has ಪಾಸ್ಡ್ ಅವೇ. ನೋಡಿ, ಇಷ್ಟೊಂದು ಹೋರಾಟ ಮಾಡಿದ್ರು ಯಾರಿಗೋಸ್ಕರ, ಅವ್ರು ಎಷ್ಟೋ ದಿನಗಳಿಂದ ಸಫರ್ ಪಡ್ತಿರ್ತಾರೆ ಅಂತ ಅವ್ರಿಗೋಸ್ಕರ ಇವರು ತುಂಬಾನೇ ಒಂದು ಹೋರಾಟ ಮಾಡ್ತಾರೆ. ಇವ್ರನ್ನ ಎಷ್ಟು ಒಂದು ಇಂಪಾರ್ಟೆಂಟ್ ಸಿಹಿಯರ್ ಇವರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ ಫಾರ್ ಅವರ್ ಕಂಟ್ರಿ. ಅಷ್ಟೊಂದು ಏನೆಲ್ಲ ಹೋರಾಟ ಮಾಡಿದ್ರು ಯಾರಿಗೋಸ್ಕರ, ಫಾರ್ ದೆಮ್ ಓನ್ಲಿ. ಯಾರಿಗೆ? ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್. ಅವ್ರು ಎಷ್ಟೇ ಡಿಸ್ಕ್ರಿಮಿನೇಟ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಅದನ್ನ ಎಲ್ಲ ಇವ್ರನ್ನ ಹೋಗ್ಲಾಡಿಸ್ಬೇಕು ಅಂತಾನೆ ಅಷ್ಟೆಲ್ಲ ಅವರೊಂದು ಹೋರಾಟನ ಮಾಡ್ತಾರೆ. ಅಷ್ಟೊಂದು ಆಕ್ಟಿವಿಟೀಸ್ ಅಲ್ಲಿ ಅವರು ಭಾಗವಹಿಸ್ತಾರೆ. ಇಂಡಿಯಾದಲ್ಲಿ ಎಷ್ಟೊಂದು ಆಕ್ಟಿವಿಟೀಸ್ ಅಲ್ಲಿ ಅವರು ಭಾಗವಹಿಸ್ತಾರೆ. ಬಟ್ ನೌ ಹಿ ಪಾಸ್ಡ್ ಅವೇ ಅಂತ ಅವರು ಈ ಲೋಕಸಭಾ ಮೀಟಿಂಗ್ ಅಲ್ಲಿ ಯಾರು ಹೇಳ್ತಾರೆ ಇಷ್ಟು ಮಾತನ್ನ ಅವ್ರ ಬಗ್ಗೆ? ಜವಾಹರ್ಲಾಲ್ ನೆಹರು ಹೇಳ್ತಾರೆ. There can be no doubt that the day is not far off when Baba Saheb Ambedkar's dream of Samata will become a reality. Yes, there can be no doubt that the day is not far off when Baba Saheb Ambedkar's dream of Samata will become reality. ನೋಡಿ, ಅವರ ಒಂದು ಡ್ರೀಮ್ ಏನಿತ್ತು, ಸಮತಾ ಮೀನ್ಸ್ ಯಾರಿ ಒಂದಾಗಿರ್ಬೇಕು, ಸಮವಾಗಿರ್ಬೇಕು, ಈಕ್ವಾಲಿಟಿ ಬೇಕು. ಅವರ ಒಂದು ಡ್ರೀಮ್ ರಿಯಾಲಿಯಾಗಿ ಆಗ್ಬೇಕು, ರಿಯಾಲಿಟಿಯಲ್ಲಿ ಇರಬೇಕು ಅಂತಂದ್ರೆ ನಿಜ ಆಯ್ತು ಅಂತ ಅವರು ಒಂದು ಹೇಳ್ತಾ ಹೋಗ್ತಾರೆ. ಇಲ್ಲಿ ಯಾರು ಹೇಳ್ತಾರೆ ಇಷ್ಟು? ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ಅವರ ಒಂದು ಕನ್ಸು ನಿಜ ಆಗೋ ಅಂತ ದಿನ ಏನು ದೂರ ಇಲ್ಲ ಅಂತಂದ್ರೆ, ಸಮತ ಅಂತಂದ್ರೆ ಯೂನಿಟಿ, ಎಲ್ರು ಒಂದೇ ಅನ್ನೋದನ್ನ ಅವರ ಒಂದು ಕನ್ಸು ಏನಿತ್ತಲ್ಲ ಆ ಕನ್ಸು ನಿಜ ಆಗುತ್ತೆ. ಸೊ ಆ ಕನ್ಸು ನಿಜ ಆಗೋ ಅಂತ ದಿನ ಏನದೇನು ತುಂಬಾ ದೂರ ಇಲ್ಲ ಅಂತ ಹೇಳಿದ್ರು. Okay students, now we will discuss new words. Oppression is what do you mean by oppression? Yeah, ಬ್ಯಾಡ್ ರೂಲ್, ಕ್ರುಯಾಲಿಟಿ ಅಂತಂದ್ರೆ ಬ್ಯಾಡ್ ಆಗಿ ರೂಲ್ ಮಾಡುವಂಥದ್ದು, ಕ್ರುಯಾಲಿಟಿ ಅಂತಂದ್ರೆ ಕ್ರೂರವಾಗಿ ರೂಲ್ ಮಾಡುವಂಥದ್ದು ಅಂತ ಹೇಳ್ಬೋದು. ದೆನ್ ಎಲಿಮಿನೇಟೆಡ್ ಮೀನ್ಸ್ ರಿಮೂವ್ಡ್ ಅಂತಂದ್ರೆ ತೆಗೆದು ಹಾಕೋದು. ಎಲಿಮಿನೇಟೆಡ್ ಮೀನ್ಸ್ ರಿಮೂವ್ಡ್ ಅಂದ್ರೆ ತೆಗೆದು ಹಾಕೋದು ಅಂತ ಹೇಳ್ಬೋದು. ದೆನ್ ಕಂಪ್ಲೆಸೆಂಟ್ is what do you mean by complacent? Calmly satisfied with oneself. Okay students, I hope you are enjoying my class. In next video we will meet you. Thank you. Sai Ram.